ಸರ್ ಸಾದಿಕ್ ಅಹಮದ್ ಅಂತ ಮಾತಾಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೋಲಾರ ನಗರದಲ್ಲಿ ಸುಮಾರು ಅಂಗಡಿಗಳಿದ್ದಾವೆ. ಲೈಕ್ ಬಟ್ಟೆ ಅಂಗಡಿಗಳು ಮತ್ತು ಚಪ್ಪಲಿ ಅಂಗಡಿಗಳು, ಬೇರೆ ಫ್ಯಾನ್ಸಿ ಸ್ಟೋರ್ಸು ಆ ಥರ ಎಲ್ಲ. ಈ ಒಂದು ವಾರ 7ನೇ ತಾರೀಕು ಹಂಗೆ ನಮ್ಮ ಶೂ ಗ್ಯಾಲರಿ ಅಂತ ನಮ್ಮ ಹುಡುಗನ ಅಂಗಡಿ ಇಲ್ಲ ಐತೆ MG ರೋಡಲ್ಲಿ. ಅಲ್ಲಿ ಒಂದಿಬ್ರು ಬರ್ತಾರೆ, ಬಂದು ವ್ಯಾಪಾರವನ್ನು ಮಾಡ್ತಾರೆ. ಶೂ ತಗೊಳ್ಳೋದು, ಚಪ್ಪಲಿ ತಗೊಳೋದು ಆ ಥರ ಎಲ್ಲ ಮಾಡಿ ಸುಮಾರು 6,000 to 7,000 ರೂಪಾಯಿ ಅಷ್ಟು ದುಡ್ಡನ್ನ ಖರೀದಿ ಮಾಡಿಕೊಂಡು ಫೋನ್ಪೇ ಮುಖಾಂತರ ಅಮೌಂಟನ್ನು ಕಳಿಸ್ತಾರೆ. ಬಟ್ ಆ ಅಮೌಂಟದ ಮೆಸೇಜ್ ಬಂದಿರುತ್ತೆ, ಅಮೌಂಟು ಇವ್ರ ಅಕೌಂಟಲ್ಲಿ ಬಂದಿರಲ್ಲ. ಅದೇ ರೀತಿ ಒಂದು 3 ದಿನ ಆದಮೇಲೆ 11ನೇ ತಾರೀಕು ಮತ್ತೊಂದು ಅಂಗಡಿ ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು, ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಹಿಂದೆ ಭೇಟಿ ಕೊಡಿ. ವಿಳಾಸ ಭೈರೇಗೌಡ ನಗರ, ಬೆಮ್ಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. ಫುಟ್ವೇರ್ ಅಂತ ಒಂದು ಅಂಗಡಿ ಐತೆ MG ರೋಡಲ್ಲಿ. ಅಲ್ಲೂ ಸಹ ಒಂದಿಬ್ಬರು ಬಂದು ಇದೇ ರೀತಿ ಮಾಡಿರ್ತಾರೆ. ಅಲ್ಲೊಂದು 4-5 ಸಾವಿರದ ವ್ಯಾಪಾರ ಮಾಡಿ ಫೋನ್ಪೇ ಮುಖಾಂತರ ಪೇಮೆಂಟ್ ಮಾಡ್ತೀರಿ ಅಂತಾರೆ. ಮೆಸೇಜ್ ಬರುತ್ತೆ, ಬಟ್ ಅಮೌಂಟ್ ಕ್ರೆಡಿಟ್ ಆಗಿರಲ್ಲ. ಬಟ್ ನಿಮ್ಮ ಮುಖಾಂತರ ಬೇರೆ ಅಂಗಡಿಗಳವ್ರಿಗೆ ನಾವು ತಿಳಿಸೋದು, ಈ ರೀತಿ ಕೆಲವೊಬ್ರು ಕಳ್ಳರು ಬಂದವ್ರೆ. ಈ ಫೋನ್ಪೇ ಮೂಲಕ ಹ್ಯಾಕ್ ಮಾಡಿ ಬೇರೆಯವ್ರಿಗೆಲ್ಲ ಸ್ವಲ್ಪ ಎಚ್ಚರಿಕೆ ಆಗಿರಿ. ಇವ್ರು ಬಂದರೆ ಅಮೌಂಟು ನಿಮ್ಮ ಅಕೌಂಟಿಗೆ ಬರೋ ತನಕ ಇವ್ರಿಗೆ ಆಚೆ ಕಳಿಸ್ಬೇಡಿ. ಮತ್ತು ಇಂಥವ್ರನ್ನ ಪೊಲೀಸವರು ಅತಿ ಬೇಗ ಹಿಡಿದು ಇವರಿಗೆ ಕಾನೂನು ಕ್ರಮ ತಗೋಬೇಕು. ಯಾಕಂದರೆ ವ್ಯಾಪಾರಸ್ಥರು, ಅಂಗಡಿ ಇಟ್ಟಿರೋರೆಲ್ಲ ಪಾಪ ಕಷ್ಟಪಟ್ಟು ಸಾಲಗಳು ಮಾಡಿ ವ್ಯಾಪಾರ ಮಾಡೋದು. ಒಂದು ದಿನಕ್ಕೆ 5,000 6,000 ಹೊಟ್ಟೋದ್ರೆ ಇವ್ರ ತಿಂಗಳು ಬಾಡಿಗೆ ಹೆಂಗೆ ಕಟ್ಟೋದು, ಇವ್ರ ಮನೆಗಳು ಹೆಂಗೆ ನಡೆಯೋದು? ಇಂಥವ್ರನ್ನೆಲ್ಲ ನಾವು ಬೇರೆ ಅಂಗಡಿಗಳವರು ಅಷ್ಟೇ, ಯಾರೇ ಬರಲಿ ಅವರು ಫಸ್ಟು ಅವ್ರು ನಿಮ್ಮ ಅಮೌಂಟು ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗೋ ತನಕ ದಯಮಾಡಿ ಅವ್ರನ್ನ ಆಚೆ ಕಳಿಸ್ಬೇಡಿ. ನಾವು ನಿಮ್ಮ ಮುಖಾಂತರ ವಿಡಿಯೋನು ಕೊಡ್ತೀರಿ, CC ಫುಟೇಜು. ಇಂಥವ್ರೆ ಬಂದು ಹಿಂಗೆ ಮಾಡೋರೆ, ಅವ್ರು ಯಾವುದೇ ಅಂಗಡಿಯಲ್ಲಿ ಬಂದರೂ ಸಂಬಂಧಪಟ್ಟ ಠಾಣೆಯಲ್ಲಿ ಅವ್ರಿಗೆ ತಿಳಿಸಿ ಪಾಪ ಹುಡುಗರು ನ್ಯಾಯ ಕೊಡಿಸಿ ಸರ್ ಅನ್ಸುತ್ತೆ ಸರ್. ನೋಡಿ, ಈಗ ಮೊನ್ನೆ 7ನೇ ತಾರೀಕು ಶೂ ಗ್ಯಾಲರಿಗೆ ಬಂದಿರೋದು 2 ಗಂಡಸರು, ಮತ್ತು 11ನೇ ತಾರೀಕು ಈ ಮ್ಯಾಕ್ಸ್ ಫುಟ್ವೇರ್ಗೆ ಬಂದಿರೋದು 1 ಗಂಡು 1 ಹೆಣ್ಣು. ಇವರೊಂದು ಯಾವುದೋ ಬೇರೆ ನಮ್ಮೂರವ್ರಂತೂ ಕಾಣಿಸ್ತಾ ಇಲ್ಲ. ಇವರು ಆಚೆಯಿಂದ ಬಂದಿರೋರು ಒಂದು ಗ್ಯಾಂಗೇ ಐತೆ. ಬಂದು ಇಲ್ಲಿ ಕೋಲಾರ ಜನಕ್ಕೆ ಮೋಸ ಮಾಡ್ತಾವ್ರಿ. ನಾನು ನಮ್ಮ ಪೊಲೀಸ್ ಅಧಿಕಾರಿಗಳ ಹತ್ರ ಮನವಿ ಮಾಡ್ಕೊತಾ ಇದ್ದೀನಿ, ಅತಿ ಬೇಗದಲ್ಲಿ ಇವ್ರ ಮೇಲೆ ಹುಡುಕಿ ಇವ್ರನ್ನ ಕ್ರಮ ತಗೋಬೇಕು. ಮತ್ತೆ ಇಂಥವ್ರನ್ನೆಲ್ಲ ನಾವು ದಾರಿ ಮಾಡಿಕೊಟ್ರೆ ಪಾಪ ವ್ಯಾಪಾರಸ್ಥರು ರೋಡಿಗೆ ಬಂದ್ಬಿಡ್ತಾರೆ ಸರ್. ಸರ್ ನಗರ ಠಾಣೆಯಲ್ಲಿ ಕೋಲಾರ ಟೌನ್ ಪೊಲೀಸ್ ಸ್ಟೇಷನ್ ನಾವು ದೂರು ಕೊಟ್ಟಿದ್ದೀವಿ ಸರ್. ಸರ್ ನಮಗೆ ಪರಿಚಯ ಇಲ್ಲ, CC ಫುಟೇಜ್ ರೆಕಾರ್ಡಿಂಗ್ ಇದೆ, ನಿಮ್ಮ ಮುಖಾಂತರ ಅದು ಕೊಡ್ತೀರಿ ನಿಮಗೆ. ಮತ್ತೆ ಆ ಗಾಡಿ ನಂಬರ್ ಪ್ಲೇಟ್ಗಳಿಗೆಲ್ಲ ಅವ್ರ ಏನು ವೆಹಿಕಲ್ ಅಲ್ಲಿ ಬರ್ತಾರೆ, ಅದಕ್ಕೆಲ್ಲ ಮಣ್ಣಿಂದ ಇದು ಮಾಡಿರ್ತಾರೆ. ಸ್ವಿಫ್ಟ್ ಕಾರಲ್ಲಿ ಬರ್ತಾರೆ, ನಂಬರ್ ಪ್ಲೇಟ್ ಕಾಣಿಸೋಲ್ಲ, ಮಣ್ಣು ಈ ನೀರಲ್ಲಿ ಇದು ಮಾಡಿ ತಲುಪಿಸ್ಬಿಟ್ಟವ್ರೆ. ಅದಕ್ಕೇನೋ ನಮಗೆ ನಂಬರ್ ಪ್ಲೇಟ್ ಮಾಹಿತಿ ಸಿಗ್ಲಿಲ್ಲ. ಅದು ಸರ್ ಈಗ ದಂಧೆ ಮಾಡ್ಕೊಂಡವ್ರೆ. ಈಗ ನೋಡಿ, ಒಂದ್ ಅಂಗಡಿಯಲ್ಲಿ ಮಾಡೋದು ಬೇಕಂತ ಮಾಡೋದು, ಬಟ್ ಇನ್ನು ಬೇರೆ ಅಂಗಡಿಯಲ್ಲೂ ಆಗೈತೆ. ಇವ್ರು ಇದು ಬಿಸ್ನೆಸ್ ಮಾಡ್ಕೊಂಡವ್ರೆ, ಜನಕ್ಕೆ ಮೋಸ ಮಾಡೋದೇ ಇವ್ರ ಬಿಸ್ನೆಸ್.